40 ವರ್ಷವಾದರೂ ವಾಸದ ಮನೆಗೆ ಹಕ್ಕುಪತ್ರ ನೀಡದೆ ಹೈರಾಣಾಗಿರುವ ನಿವಾಸಿಗಳು. ಎಷ್ಟೋ ಮಂದಿ ಮನೆ ಮಾಲೀಕರೇ ಸತ್ತು ಹೋಗಿದ್ದಾರೆ. ರಾಜಕಾರಣಿಗಳ ಭರವಸೆಯಾಗಿ ಉಳಿದಿದೆ. ಹಕ್ಕುಪತ್ರವಿಲ್ಲದೆ ಸರ್ಕಾರದಿಂದ ಯಾವುದೇ ಸೌಲಭ್ಯವಿಲ್ಲ. ಕಂದಾಯ ಮಾತ್ರ ಕಟ್ಟುತ್ತಿದ್ದೇವೆ, ನಮ್ಮ ನೋವು ಕೇಳುವವರೇ ಇಲ್ಲ. ಕಲಾನಗರದ ನಿವಾಸಿಗಳ ಆಕ್ರಂದನ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾವು ನಿಮ್ಮ ರಮೇಶ್ ಶೆಟ್ಟರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ಕಲಾನಗರದ 200ಕ್ಕೂ ಹೆಚ್ಚು ನಿವಾಸಿಗಳ ಗೋಳು ಹೇಳತಿರುವುದಾಗಿದೆ. 4 ದಶಕಗಳ ಹಿಂದೆ ಕಲಾನಗರದ ಕುಶಲಕರ್ಮಿಗಳಿಗೆ ಡಚ್ ಯೋಜನೆ, ವಿಶ್ವ ಯೋಜನೆ ಹಾಗೂ DCH ಯೋಜನೆಯಡಿಯಲ್ಲಿ 250ಕ್ಕೂ ಮನೆಗಳನ್ನು ನಿರ್ಮಿಸಿ ಹಂಚಿಕೆ ಮಾಡುವುದಷ್ಟೇ. ಕರಾರಿನಂತೆ ಮಾಸಿಕ ಕಂತಿನಂತೆ ಆಯಾ ಮನೆಯ ಹಣವನ್ನು ಸಂದಾಯ ಮಾಡಿ ಕೆಲ ವರ್ಷಗಳೇ ಕಳೆದಿದ್ದು, ಇಲ್ಲಿಯವರೆಗೂ ಆಯಾ ಮನೆಗಳಿಗೆ ಹಕ್ಕುಪತ್ರ ನೀಡದೆ, ಇತ್ತ ಬದುಕಲು ಆಗದೆ, ಅತ್ತ ಸಾಯಲು ಬಿಡದೆ ಅತಂತ್ರ ಸ್ಥಿತಿಯಲ್ಲಿ ಇರುವಂತೆ ಮಾಡಿದ್ದಾರೆಂದರು. ಈ ಸಂಬಂಧ ಸಂಬಂಧಿಸಿದ ಮುಖ್ಯಮಂತ್ರಿಗಳು, ಸಚಿವರು, ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳುತ್ತಾರೆ. ದಿನಗೂಲಿ ಮಾಡಿ ಬದುಕುವ ಬಡ ಕುಶಲಕರ್ಮಿಗಳಿಗೆ ಈ ರೀತಿಯ ಶೋಷಣೆ ಮಾಡುತ್ತಿರುವುದು ಸರಿಯೇ? ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಬಡ ಕುಶಲಕರ್ಮಿಗಳ ಮನೆಗಳಿಗೆ ಹಕ್ಕುಪತ್ರ ನೀಡಬೇಕಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿ ಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಗಿರಿಯಪ್ಪ, ಮುಜೀದ್, ಜಾವಿದ್, ರಾಮು ಏನು ಹೇಳುತ್ತಾರೆ ನೀವೇ ನೋಡಿ. ನಮ್ಮ ಹೆಸರು ಜಾವಿದ್ ಪಾಷಾ ಅಂತ, 45 ನಂಬರ್ ಡೋರ್ ನಂಬರು. ನಮಗೆ 40 ವರ್ಷ ಮೇಲೆ ಆಗಿದೆ. ಹಳೆ ಕ್ವಾರ್ಟರ್ಸ್ ನಮ್ಮದು. ಮೊದಲೇ 126 ಕ್ವಾರ್ಟರ್ಸ್ ಕೊಟ್ಟಲ್ಲ, ಆವಾಗ ನಮಗೆ ಕೊಟ್ಟಿರೋದು. ಬರೀ MD ಬರ್ತಾರೆ, ಕೊಡ್ತಾರೆ, ಬಂದು ಕೊಡ್ತೀನಿ ಅಂತ ಹೇಳ್ತಾರೆ, ಕೊಡ್ತಾ ಇಲ್ಲ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಯಾರ ಹೇಳಿದ್ರೆ ಇಲ್ಲ ಕೊಡ್ತೀವಿ ಅಂತ MD ಕೊಡ್ತೀವಿ ಅಂತ ಸರ್ಕಾರ. ಈಗ ಏನ್ ಮಾಡ್ಬೇಕು? ತೀರೋಗ್ಬಿಟ್ಟಿದೆ. ಅರ್ಧ ಜನ ತೀರೋಗ್ಬಿಟ್ಟಿದ್ದಾರೆ. ಈಗ ಅವ್ರ ಮಕ್ಕಳು ಇದ್ದಾರೆ. ಅವ್ರ ಮಕ್ಕಳಿಗೆ ಏನ್ ಮಾಡ್ತಾರೆ ಅಂದ್ರೆ, ಮಕ್ಕಳಿಗೂ 35-40 ವರ್ಷ, ಇನ್ನ 60% ತೀರೋಗ್ಬಿಟ್ಟಿದ್ದಾರೆ. ಅದ್ರಲ್ಲಿ ಏನಾಗಿದೆ ಅಂದ್ರೆ, MD ಈಗ ಬಂತಲ್ಲ, ಅವ್ರು ಏನ್ ಹೇಳ್ತಾರೆ, ಕೋರ್ಟಿಂದ ಆರ್ಡರ್ ತಗೊಬರ್ಬೇಕು ನೀವು. ಯಾಕಂದ್ರೆ ನೀವು ಅಣ್ಣ ತಮ್ಮರು ಜಗಳ ಮಾಡ್ಕೊಂಡ್ರೆ ಆಮೇಲೆ ನಮ್ಮ ಹತ್ರ ಬರ್ತಾರೆ ನೀವು. ಅದಕ್ಕೋಸ್ಕರ ನಾವು ಕೊಡಲ್ಲ ಹಕ್ಕುಪತ್ರ ನಿಮ್ಗೆ, ಬೇರೆಯವ್ರಿಗೆ ಕೊಡ್ತೀವಿ ಅಂತ ಅವ್ರು ಹಂಗೆ ಹೇಳಿದ್ರು. ಈಗ ಕೋರ್ಟ್ಗೆ ಹೋದ್ರೆ ಅವರು 40,000 ಕೊಡಿ ಈ ಅಗ್ರಿಮೆಂಟ್ಗೆ ಮಾಡೋಕ್ಕೆ, ಜಡ್ಜ್ ಮುಂದೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಲಾಯರು. ಹಿಂಗೆ ಪ್ರಾಬ್ಲಮ್ ಅಲ್ಲಿ ಇದೆ. ಎಲ್ಲ ಪೂರ್ತಿ ಸೊತ್ತಬೇಕು, ಆವಾಗ ಕೊಡ್ತೀರಾ ಏನಂತ ನಾವು ಅದಕ್ಕೆ ಹೇಳ್ತಾ ಇರೋದು. ಈಗ 40% ಐತೆ ಬದುಕೋದು, ಅದೇ ಅಷ್ಟೇ. ನೀವು ಸ್ವಲ್ಪ ದಯವಿಟ್ಟು ಮಾಡಿ ನಮ್ಗೆ ಕೊಡಿ ಹಕ್ಕುಪತ್ರ. ಸರ್, ನಾನು ಗಿರಿಯಪ್ಪ ಅಂತ ಅಂದ್ಬಿಟ್ಟು ಕರ್ನಾಟಕ. ನನ್ನ ಮನೆ ನಂಬರ್ 120. ನಾನು ಯಾಕೆ ಅಂತ, ಇಲ್ಲಿ ಕರ್ನಾಟಕ ರಾಜ್ಯ ಕಾರ್ಪೊರೇಷನ್ ಅಭಿವೃದ್ಧಿಯಿಂದ ಸುಮಾರು 3 ಫೇಸಲ್ಲಿ 1985 ಫೆಬ್ರವರಿ 2ನೇ ತಾರೀಕು 15ನೇ ತಾರೀಕು 1 ಫೇಸು 126 ಮನೆ ಕೊಟ್ಟಿದ್ದಾರೆ. ಆಮೇಲೆ DAP ಸ್ಕೀಮ್ ಅದು 2ನೇ ಸ್ಕೀಮ್ ಅಂತ 1994ರಲ್ಲಿ ವಿಶ್ವ ಸ್ಕೀಮ್ ಅಂತ ಕೊಟ್ಟಿದ್ದಾರೆ, 84 ಮನೆ. ಆಮೇಲೆ DCH ಅಂತ ಅಂದ್ಬಿಟ್ಟು 40 ಮನೆ ಕೊಟ್ಟಿದ್ದಾರೆ. ಸ್ಪೆಷಲ್ ಕಾಂಪೋನೆಂಟ್ ಸ್ಕೀಮ್ ಅಲ್ಲಿ ಅಂತ ಅಂದ್ರೆ 4 ಮನೆ ಕೊಟ್ಟಿದ್ದಾರೆ. ಒಟ್ಟು ಮನೆ ಬಂದು 254 ಮನೆ. ಅದರೊಳಗೆ DAP ಮನೆದೇನು ಅಂತ ಅಂದ್ರೆ 20 ವರ್ಷ ಟರ್ಮು. ಎಲ್ಲ ದುಡ್ಡೆಲ್ಲ ಕಟ್ಸ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಇದುವರೆಗೂ ಕೊಟ್ಟಿಲ್ಲ. 2018 ಕೊಡ್ಬೇಕಾಗಿತ್ತು, ಇನ್ನೂ ಕೊಟ್ಟಿಲ್ಲ. 94 ಏನು ಅಂತಂದ್ರೆ 22 ವರ್ಷ ಟೈಮು. ಅವ್ರದ್ದು 32 ವರ್ಷ ಆಗಿದೆ, ಇನ್ನೂ ಕೊಟ್ಟಿಲ್ಲ. ಆಮೇಲೆ ವಿಶ್ವ ಸೆಕೆಂಡ್ ಬ್ಯಾಚ್ ಅದು 97-98 ಆಗಿದೆ, ಅದು 40 ಮನೆ DCH ಇಂದ. ಅದುವರೆಗೂ ಅದ್ರದ್ದು ಟೈಮ್ ಆಗಿದೆ, ಇನ್ನೂ ಕೊಟ್ಟಿಲ್ಲ. 28 ವರ್ಷ ಆಗಿದೆ. ಅಂದ್ರೆ ಕಲಾನಗರದಿಂದ ಏನು ಅಂತ ಎಲ್ಲರಿಂದ ಮನೆಗಳು ದುಡ್ಡು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ದುಡ್ಡು ಕಟ್ಟಿ ಸುಮಾರು 12 ವರ್ಷ 13 ವರ್ಷ ಇನ್ನೂ ಮನೆ ಕಟ್ಟಿಲ್ಲ, ಇನ್ನೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಅಂತ ನಾವು ಅನೇಕ ಬಾರಿ ಮನವಿ ಸಲ್ಲಿಸಿದ್ದೀವಿ, ಎಲ್ಲರನ್ನೂ ಮೀಟ್ ಮಾಡಿದ್ದೀವಿ. ಆಮೇಲೆ ಚೀಫ್ ಮಿನಿಸ್ಟರ್ ಕೂಡ ಭೇಟಿ ಮಾಡಿದ್ವಿ, ಅದು ಇನ್ನೂ ಏನೂ ಆಗಿಲ್ಲ. ದಯವಿಟ್ಟು ಏನು ಅಂತಂದ್ರೆ ಕಾರ್ಪೊರೇಷನ್ ಅಲ್ಲಿ ಅಧಿಕಾರಿಗಳು ಕೇಳಿದ್ರೆ ಮಾಡ್ಕೊಡ್ತೀವಿ ಬರೀ MD ಯಾವಾಗಲೂ ನಾಳೆ ಅಂತಾನೆ ಹೇಳ್ತಿದ್ರೆ. KEDBಗೆ ಹೋಗಿದ್ವಿ, KEDBಲಿ ಹೋಗಿ ಮಾತಾಡಿದ್ರೆ ಕೆಲಸ ಆಗುತ್ತೆ, ಇನ್ನೂ ಮಾಡಿಲ್ಲ. ಆಮೇಲೆ ರೂಪಕಲಾ ಮೇಡಮ್ ಇದ್ದಾಗ ಅಲ್ಲಿ ಅವರು ಏನು ಅಂತ ಅಂದ್ರೆ 12 ವರ್ಷದ್ದು ಅವ್ರದ್ದು ನಮ್ದು ಅಗ್ರಿಮೆಂಟ್. ಅದನ್ನ ತಗೊಂಡದಕ್ಕೆ ಅವ್ರು ಫೈನ್ ಕಟ್ಟಿದ್ದಾರೆ. ಎಲ್ಲ ರೆಡಿ ಆಗಿದೆ, ಇವ್ರು ಇನ್ನೂ ಇದು ಆಕ್ಷನ್ ತಗೊಂತ ಇಲ್ಲ. ಅದ್ರ ಬಗ್ಗೆ ದಯವಿಟ್ಟು ಏನಾದ್ರು ನನ್ನ ಹೆಸರು ಮುಜೀಬ್ ಖಾನ್, ಸನ್ ಆಫ್ ಅಹಮದ್ ಖಾನ್. V97 ಮನೆ ನಂಬರ್ 1997 ನಮಗೆ ಮನೆ ಕೊಟ್ಟಿರೋದು ನಾವು ಕಲಾವಿದರು. ಆದ್ರೆ ನಮ್ದು ಏನಾಗಿದೆ ಅಂದ್ರೆ, ಯಾವಾಗ ಕೇಳಿದ್ರು ಸಾಹೇಬ್ರಿಗೆ ಯಾರು ಬರ್ತಾರೋ ಅವರು 30 ವರ್ಷ ಆಗಿದ್ದು ಕಂಪ್ಲೀಟ್. ನಾವು ಏನ್ ಹೇಳ್ತಾ ಬೇಡ್ಕೋ ಅಂದ್ರೆ, ನಮ್ದು ಬೇಡಿಕೆ, ನಾವು ಇರೋದು ಮನೆಯಲ್ಲಿ ನಮ್ಗೆ ಮಾಡ್ಕೊಡಿ. ಸತ್ತೋಗಿರೋದು ಅವ್ರು ಸೇಲ್ ಮಾಡಿದ್ದು, ಅವ್ರು ಏನ್ ಹೇಳ್ತಾವ್ರೆ ಸತ್ತೋಗ್ಬಿಟ್ಟಿದ್ದಾರೆ ಸೇಲ್ ಮಾಡು, ಅದನ್ನೆಲ್ಲ ಬೇಕಾಗಿಲ್ಲ ನಮ್ಗೆ. ನಾವು ಇದೀವಿ ಮನೆಯಲ್ಲಿ, ನಮ್ಗೆ ಮನೆ ಕೊಡಿ.
ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ವಿ, ನಾವು ಪೇಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ, ಯಾವ ಬ್ಯಾಲೆನ್ಸ್ ಇಲ್ಲ. ಯಾವ ಆಫೀಸ್ ಬಂದ್ರೇನು ಅಲ್ಲಿ ಕೂತ್ಕೊಂಡ್ರೆ ನಾಳೆ ಬರ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ, 30 ವರ್ಷ ಅಂತ ಕೇಳ್ಕೊತೀವಿ. ನಾವು ಸತ್ತೋಗ್ಮೇಲೆ ನಮ್ಮ ಮಕ್ಕಳದು ಏನ್ ಗತಿ? ನಮ್ಗೆ ಯಾವ್ದು ಇನ್ನೂ ಗಂಟ ಯಾವ್ದು ಕೊಟ್ಟಿಲ್ಲ. ಮನೇಲಿ ಇದ್ದೀವಿ, ನಾವು ವಾಸ ಆಗಿದ್ದೀವಿ ಇಲ್ಲಿ. ದಯವಿಟ್ಟು ನಮಗೆ ಬೇಡ್ಕೊಳ್ಳಿದೆ ಅಂದ್ರೆ ರಿಕ್ವೆಸ್ಟ್, ನಮ್ಗೆ ನಮ್ಮ ಮನೆ ಅಂತ ನಮ್ಗೆ ಮಾಡ್ಕೊಡಿ.